ಏನಾಗಿದೆ ಮೊದಲಿಂದನೂ ಕೆಂಪೇಗೌಡ ರಸ್ತೆಯಲ್ಲಿ ಕನ್ನಡ ಚಿತ್ರಗಳಿಗೆ ಸಿನಿಮಾ ಥಿಯೇಟ್ರುಗಳು ಕೊಡ್ತಾ ಇರಲಿಲ್ಲ. ಚಿತ್ರಗಳಿಗೆ ಥಿಯೇಟ್ರ್ ಯಾರೂ ಕೊಡೋಲ್ಲ. ನಾವೆಲ್ಲೋ ಒಂದು ಮೂಲೆಯಲ್ಲಿ ಇರೋವಂಥ ಚಿತ್ರಗಳಲ್ಲೇ ಇದು ಬಿಡುಗಡೆ ಮಾಡ್ಕೊಬೇಕು. ಒಂದು ಮೇನಕನೋ, ಈ ಕಡೆ ಒಂದು ಸಾಗರು, ಈ ಕಡೆ ಸ್ಟೇಟ್ಸು, ಮುಖ್ಯವಾದ ಥಿಯೇಟ್ರುಗಳು ಕೊಡ್ತಾ ಇರಲಿಲ್ಲ. ಆ ಸಮಯದಲ್ಲಿ ಯಾವುದೋ ಒಂದು ಅಮಿತಾಬ್ ಬಚ್ಚನ್ ಪಿಕ್ಚರ್ ರಿಲೀಸ್ ಇತ್ತು. ಅದನ್ನು ನಿಲ್ಲಿಸಿ ಇದನ್ನೇ ಯಾವುದೋ ರಾಜ್ಕುಮಾರ್ ಅವ್ರ ಚಿತ್ರ ಬಿಡುಗಡೆ ಮಾಡಬೇಕು ಅಂದಾಗ ಇಲ್ಲ ಒಂದು ಕಡೆ ಅದು ವಿಷಯ ಗಾಳಿ ಸುದ್ದಿಯಾಗಿ ಎಲ್ಲೆಲ್ಲೋ ಹೋಗಿ ರಾಜ್ಕುಮಾರ್ ಕರ್ನಾಟಕ ಮಿನಿ ಹಿಟ್ಲರ್ ಅನ್ನೋದು ಒಂದು ಮಾತು ಬಂತು ಅಂತ ಒಂದು ಪತ್ರಿಕೆ ಬರೆದಿತ್ತು. ಅದು ದೊಡ್ಡ ಸುದ್ದಿಯಾಗಿ ದೊಡ್ಡ ಅಭಿಮಾನಿ ಬಳಗಗಳ ಜೊತೆಗೆ ಸುಮಾರು ಜನ ಬುದ್ಧಿವಂತ ಬರಹಗಾರರೆಲ್ಲ ಅದನ್ನು ವಿರೋಧ ವ್ಯಕ್ತಪಡಿಸಿದ್ರು. ಆಗ ಅದು ತುಂಬ ದೊಡ್ಡ ಸುದ್ದಿ ಆಯಿತು ಆಗಿನ ಕಾಲಕ್ಕೆ. ಕ್ಷಮೆ ಕೇಳಿದ್ದು ಕೊನೆಗೆ ಅಮಿತಾಬ್ ಬಚ್ಚನ್ ಅವರು ಇಲ್ಲ ನಾವು ಆ ಥರ ಇದು ಮಾಡಿಲ್ಲ ಅಂತ ಹೇಳಿದ್ಮೇಲೆ ಆ ಪತ್ರಿಕೆಯವರು ಪತ್ರಿಕಾ ಪ್ರಕರಣ ಹೊರಿಸಿ ನಾವು ಕ್ಷಮೆ ಕೇಳ್ತೀವಿ ಅಂತೇಳಿ ಅವರು ಕ್ಷಮೆ ಕೇಳಿದ್ರು. ಪತ್ರಿಕಾ ಸಂಪಾದಕರು ಮುಖ್ಯಸ್ಥರು ಯಾರಿದ್ದಾರೆ ಅವ್ರು ಕ್ಷಮೆ ಕೇಳಿದ್ರು. ಅದೀಗಲೂ ಕೂಡ ದಾಖಲೆಯಲ್ಲಿ ಇದೆ, ಅವ್ರು ಕ್ಷಮೆ ಕೇಳಿದ್ರು. ಆಮೇಲೆ ವಿಷಯ ತಣ್ಣಗಾಯಿತು. ಇದ್ರ ಮಧ್ಯೆ ಇವರಿಬ್ಬರಿಗೂ ಕೊಂಡಿ ಬೆಸ್ತಿದ್ದು ನಮ್ಮ ಶಿವರಾಮಣ್ಣ ಇದ್ದಾರಲ್ಲ, ಅವ್ರ ಅಣ್ಣ ರಾಮನಾಥ್ ಅವ್ರು ಕರ್ಕೊಂಡು ಬಂದು ರಾಜ್ಕುಮಾರ್ ಅವ್ರನ್ನ ಒಂದುಗೂಡಿಸಿ ಮಾತಾಡಿಸಿ ಹೇಳಿದ್ರು. ಅಮಿತಾಬ್ ಬಚ್ಚನ್ ಬಂದರು. ಅಲ್ಲಿಂದ ರಾಜ್ಕುಮಾರ್ ಅವ್ರದ್ದು ಅಮಿತಾಬ್ ಬಚ್ಚನ್ ಬಾಂಧವ್ಯ ಭಾಳ ಚೆನ್ನಾಗಿ ಬೆಳ್ಕೊಂತು. ಆ ಬೆಸ್ತ್ಕೊಂಡಿದ್ದ ಬಾಂಧವ್ಯದಲ್ಲಿ ಸುಮಾರು ಸಲ ಅವ್ರು ಬೆಂಗಳೂರಿಗೆ ಬಂದರು, ಸುಮಾರು ಸರಿ ಅವ್ರ ಜೊತೆ ಮೀಟ್ ಆದರು. ಅದಕ್ಕೆ ನೀವು ನೋಡ್ಬೋದು, ಸುಮಾರು ಚಿತ್ರೀಕರಣದಲ್ಲಿ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಇದ್ದಾರೆ ಅಮಿತಾಬ್ ಬಚ್ಚನ್ ಅವರು. ಆಮೇಲೆ ಅವರು ಕೂಲಿ ಅಂತ ಸಿನಿಮಾ ಮಾಡಬೇಕಾದ್ರೆ ಬೆಂಗಳೂರು ಮೆಜೆಸ್ಟಿಕ್ಕಲ್ಲಿ ಶೂಟಿಂಗ್ ಮಾಡಿದ್ದು. ರಾಜ್ಕುಮಾರ್ ಅವ್ರನ್ನ ನೀವು ಒಂದು ಪಾತ್ರ ಮಾಡಿ ಇದರಲ್ಲಿ, ಅವ್ರ ಪರಭಾಷೆ ನಾನು ಅಭಿನಯಿಸಲ್ಲ ಅಂತಂದರು. ಇಲ್ಲ ನೀವೇನಿಲ್ಲ, ಬರೀ ಒಂದು ಬೋಗಿಯಿಂದ ಇಳಿಯುವಂಥ ಒಂದು ಸನ್ನಿವೇಶ, ನಾನು ಬಂದು ಸೂಟ್ಕೇಸ್ ಎತ್ಕೊಂಡು ನಾನೊಂದು ಪಾತ್ರ ಮಾಡಿ, ಅದಕ್ಕೂ ಒಪ್ಪಿಲ್ಲ ರಾಜ್ಕುಮಾರ್. ಆದರೂ ಅವ್ರ ಆಸೆ, ಅಮಿತಾಬ್ ಬಚ್ಚನ್ ಆಸೆ, ಆ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರ ಪೋಸ್ಟ್ರುಗಳನ್ನು ಬಳಸ್ಕೊಂಡ್ರು. ಇವತ್ತು ನೀವು ಗಮನಿಸ್ಬೋದು, ಅದು ಕಲರ್ ಪೋಸ್ಟ್ರು, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ. ಜೇಡ್ರಬಲೆ ಸಿನಿಮಾದ ಪೋಸ್ಟ್ರುಗಳು ಕಾಣಿಸುತ್ತೆ ನಿಮಗೆ. ಅಷ್ಟು ಚೆನ್ನಾಗಿ ಬಳಸ್ಕೊಂಡು ಆ ಥರ ಮಾಡಿದರು. ಸುಮಾರು ಸಲ ಆ ಥರ ಮೀಟ್ ಆದರು ಅವರು. ಆಮೇಲೆ ರಾಜ್ಕುಮಾರ್ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟಾಗ ಗಾಜಿನ ಮನೆಯಲ್ಲಿ ಸನ್ಮಾನ ಇಟ್ಕೊಂಡಿದ್ರು ರಾಜ್ಕುಮಾರ್ ಅವರಿಗೆ, ಲಾಲ್ಬಾಗ್ ಗಾಜಿನ ಮನೆ. ಅಲ್ಲೋ ಅಮಿತಾಬ್ ಬಚ್ಚನ್ ವೈಯಕ್ತಿಕವಾಗಿ ಬಂದು ಅಧ್ಯಕ್ಷತೆ ವಹಿಸ್ಕೊಂಡು ಜೊತೆಲಿದ್ದು, ಜಯಮ್ಮ ಅವರು ಎಲ್ಲರೂ ಜೊತೆಲಿರುವಂಥ ಫೋಟೋಗಳೆಲ್ಲ ಕಡೆ ತಾವು ಗಮನಿಸ್ಬೋದು. ಅಷ್ಟು ಒಳ್ಳೆ ಬಾಂಧವ್ಯ ಬೆಳೆಸ್ಕೊಂಡ್ರು ಮುಂದಿನ ದಿನದಲ್ಲಿ. ಅದೇ ಅಮಿತಾಬ್ ಬಚ್ಚನ್ ರಾಜ್ಕುಮಾರ್ ಕೂಲಿ ಸಿನಿಮಾ ಮಾಡಬೇಕಾದ್ರೆ ಒಂದು ಶಾರ್ಟ್ಸ್ ಫೈಟಿಂಗ್, ಪುನೀತ್ ಸರ್ ಅವರು ದುರ್ಯೋಧನ ಪಾತ್ರ ಮಾಡಿದರು ಸೀರಿಯಲ್ ಮಹಾಭಾರತದಲ್ಲಿ. ಆ ಪುನೀತ್ ಸರ್ ಅವ್ರ ಜೊತೆ ಫೈಟ್ ಮಾಡೋ ಸನ್ನಿವೇಶದಲ್ಲಿ ಅಮಿತಾಬ್ ಬಚ್ಚನ್ ಅವ್ರಿಗೆ ಬೆಂಗಳೂರಿನಲ್ಲಿ ಅಪಘಾತವಾಗೋಯ್ತದು, ಒಂದು ಹೊಟ್ಟೆಗೆ ಕಂಬಿ ಚುಚ್ಕೊಂಡು. ಆಗ ಅವರು ಮರಣಾಂತಿಕ ಇದಾಗೋಯ್ತು, ಕರಳಿಗೆ ಏಟು ಬಿದ್ದು. ಆಗ ರಾಜ್ಕುಮಾರ್ ಅವರು ನಂಜನಗೂಡಲ್ಲಿ ಅಮಿತಾಬ್ ಬಚ್ಚನ್ ಆರೋಗ್ಯವಾಗಲಿ, ಬೇಗ ಹುಷಾರಾಗಲಿ ಅಂತೇಳಿ ಅವ್ರಿಗೆ ಉರುಳು ಸೇವೆ ಮಾಡಿ ಹರಕೆ ಹೊತ್ಕೊಂಡ್ರಂತೆ. ಅದನ್ನು ಕೇಳಿದ ನಂತರ ಅಮಿತಾಬ್ ಬಚ್ಚನ್ ಅವ್ರಿಗೆ ಇನ್ನೂ ರಾಜ್ಕುಮಾರ್ ಮೇಲೆ ಪ್ರೀತಿ ಜಾಸ್ತಿ ಆಗೋಯಿತು. ಒಬ್ಬ ಮೇರು ನಟ ನನ್ನ ಆರೋಗ್ಯದ ಬಗ್ಗೆ ಈ ಥರ ಕಾಳಜಿ ತಗೊಂಡು ಒಂದು ದೇವಸ್ಥಾನದ ಬಗ್ಗೆ ಹರಕೆ ಮಾಡ್ಕೊತಾನೆ ನನಗೆ ಅದಕ್ಕಿಂತ ದೊಡ್ಡದೇನಿದೆ ಅನ್ನೋದು ಅಮಿತಾಬ್ ಬಚ್ಚನ್ಗೆ ಒಂದು ರಾಜ್ಕುಮಾರ್ ಮೇಲೆ ಅಭಿಮಾನ ಮೂಡೋದು ಜಾಸ್ತಿ ಆಗೋದು. ಇವತ್ತು ಕೂಡ ಆ ಪ್ರೀತಿ ಅಮಿತಾಬ್ ಬಚ್ಚನ್ ಮಕ್ಕಳ ಮೇಲೆ ತೋರಿಸ್ತಾ ಹೋದರು ಅವರು. ಇವತ್ತು ಶಿವಣ್ಣನ ಜೊತೆಲಿ ಆ ಬಾಂಧವ್ಯ ಹಾಗೇ ಇಟ್ಕೊಂಡಿದ್ದಾರೆ. ಆ ಪ್ರೀತಿ ನೆನಪು ಮಾಡ್ಕೊತಾನೆ ಇರ್ತಾರೆ.